ಮಗಳ ಹಾಡು ಶಿಫ್ಟ್ ಆಗಿತ್ತು, ಸೊ ಹೇಗೆ ಪ್ಲಾನ್ ಆಗಿದೆ, ಜೊತೆಗೆ ಇಂಡಸ್ಟ್ರಿ ಬರೋದ್ರ ಬಗ್ಗೆ ಏನು ಹೇಳ್ತೀವಿ? ಗಿಫ್ಟು ಅವಳು ಪ್ಲ್ಯಾನ್ ಮಾಡಿದ್ದಷ್ಟೇ. ಅದು ಇಡೀ ಕಾರ್ಯಕ್ರಮನ ಹೀಗಿರಬೇಕು ಅಂತ ಎಲ್ಲ ಯಾರೂ ಇಲ್ಲ, ನಾನು ನನ್ನ ಮಗಳು ಇಬ್ಬರೇ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದು. ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು, ಪಾಪ ಅವಳು ತುಂಬ ಸಾಥ್ ಕೊಟ್ಟಳು ನನಗೆ. ಸ್ಟೇಜಲ್ಲಿ ಅವಳು ಕೂಡ ಮುದ್ದಾಗಿ ಹಾಡಿದ್ಲು. ಥ್ಯಾಂಕ್ ಯು. ಯಾವಾಗ ಲಾಂಚ್ ಮಾಡಬೇಕು ಅಂತ ಈಗಷ್ಟೇ ಅವಳು ಆ್ಯಕ್ಟಿಂಗ್ ಕೋರ್ಸು ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದಾಳೆ. ಇನ್ಮೇಲೆ ಸ್ಕ್ರಿಪ್ಟ್ ಕೇಳ್ತೀನಿ. ಸರಿ ಮ್ಯಾಮ್, ಇನ್ನೊಂದು ಸ್ಪೆಷಲ್ ಅನಿಸಿದ್ದು ವಿಷ್ಣು ಸರ್ ಫೋಟೋನ ಭಾವಚಿತ್ರನ ಹಾಕಿದ್ರಿ, ಅದು ಏನು ವಿಶೇಷತೆ? ಹೌದು, ಎಲ್ಲರಿಗೂ ಗೊತ್ತಿದೆ ಹಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರಿಗೆ ಬರಬೇಕಾದ್ರೆ ನೀವು ಓಡಾಡಿದ್ರಿ, ಅದೆಲ್ಲ ಹೊರತಾಗಿ ಅದೆಲ್ಲ ನಮ್ಮ ಕರ್ತವ್ಯ. ಹೌದು, ಅದೆಲ್ಲ ಆಯಿತು. ಜೊತೆಗೆ ಇಲ್ಲಿ ಸ್ಪೆಷಲಾಗಿ ಹಾಕಿದ್ರಲ್ಲ, ಅದರಿಂದ ಹೇಗೆ? ವಿಷ್ಣು ಸರು ನಾನು ಒಂದೇ ಜನ್ಮದಿನವನ್ನು ಹಂಚ್ಕೊಳ್ತೀವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೆಪ್ಟೆಂಬರ್ 18 ನನಗೆ ಅವ್ರ ಜೊತೆ ಕೆಲಸ ಮಾಡಿದ ದಿನಗಳಲ್ಲಿ ನಾವು ಒಟ್ಟಿಗೆ ಕೇಕ್ ಕಟ್ ಮಾಡಿದಂಥ ದಿನಗಳು ನನಗೆ ತುಂಬ ನೆನಪಿದೆ. ಇವತ್ತು ಅವರಿಗೆ 75ನೇ ಜನ್ಮದಿನ ಅನ್ನೋದು ತುಂಬ ತುಂಬ ವಿಶೇಷ. ಇವತ್ತು ಅವರನ್ನು ಮೊದಲು ಜ್ಞಾಪಿಸ್ಕೊಂಡು ಅವರಿಗೆ ನಮನಗಳನ್ನ ಸಲ್ಲಿಸಿ ಆಮೇಲೆ ನಾನು ವೇದಿಕೆ ಹತ್ತಿದೆ. ಬಹುಶಃ ಹಾಗಿಲ್ಲದೆ ಹೋದರೆ ಅದು ಕಂಪ್ಲೀಟ್ ಆಗಲ್ಲ ಅಂತ ಅವ್ರ ಜೊತೆಗೆ ಆಚರಿಸ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವ ನನ್ನಲ್ಲಿತ್ತು. ಅದಕ್ಕೋಸ್ಕರ ನಾನು ಹಾಗೆ ಆಚರಿಸ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್.